ಇಂಗ್ಲಿಷ್ ಈಸ್ ನಾಟ್ ಎ ಬ್ಯಾರಿಯರ್, ಇಟ್ ಈಸ್ ಎ ಬ್ರಿಡ್ಜ್ ಟು ಅವರ್ ಸಕ್ಸಸ್ ಅನ್ನೋದೊಂದು ಮಾತಿದೆ. ಇಂಗ್ಲಿಷ್ ಬಗ್ಗೆ, ಅದರಲ್ಲೂ ಸಹ SSLC ಪರೀಕ್ಷೆ ಬರೆಯುವಂತಹ ವಿದ್ಯಾರ್ಥಿಗಳಿಗೆ ನಿಮಗೆ ಗ್ರಾಮರ್ ತುಂಬ ಕಷ್ಟ ಆಗಿದೆಯಾ? ಸೊ ಗದ್ಯ ಭಾಗ, ಪದ್ಯ ಭಾಗ ಆಗಿರ್ಬೋದು, ಅದಕ್ಕೆ ಪ್ರಶ್ನೆಗಳಿಗೆ ಉತ್ತರ ಬರೆಯೋದು ಹೇಗೆ, ಅದೊಂದು ಇಂಗ್ಲಿಷ್ ಅನ್ನೋದು ಟಫ್ ಅನ್ನೋದು ನಿಮ್ಮ ಮೈಂಡ್ಗೆ ತುಂಬ ಟಫ್ ಅನ್ನೋದು ನಿಮಗೆ ಬಂದಿದೆಯಾ? ಸೊ ಅದ್ರ ಬಗ್ಗೆ ಚಿಂತೆ ಬಿಡಿ, ಆರಾಮ್ಸೆ ನೀವು ಪರೀಕ್ಷೆಯನ್ನು ಎದುರಿಸ್ಬೋದು. ಸೊ ಅದಕ್ಕಾಗಿಯೇ ಅದನ್ನು ಹೇಗೆ ನಾವು ಈಸಿಯಾಗಿ ಪರೀಕ್ಷೆ ಬರೆದು ಹೆಚ್ಚು ಅಂಕಗಳನ್ನ ಇಂಗ್ಲಿಷ್ ಸಬ್ಜೆಕ್ಟ್ನಲ್ಲಿ ಗಳಿಸ್ಬೋದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜ್ಞಾನಶ್ರೀ ಇಂಟರ್ನ್ಯಾಷನಲ್ ಸ್ಕೂಲ್ನ ಇಂಗ್ಲಿಷ್ ಶಿಕ್ಷಕಿಯಾದಂತಹ ತಾರಾ ಹೆಗಡೆಯವರು ನಮ್ಮ ಜೊತೆಗಿದ್ದಾರೆ. ಅವರು ಇದ್ರ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ಮಾಹಿತಿನ ತಿಳಿಸ್ಕೊಡ್ತಾರೆ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಮೇಡಮ್. ಹೇಗೆ ನಡೀತಾ ಇದೆ ಆ್ಯಕ್ಚುಲಿ ಪ್ರಿಪ್ರೇಷನ್ನು SSLC ವಿದ್ಯಾರ್ಥಿಗಳಿಗೆ? ರಿವಿಷನ್ ಆಗಿರ್ಬೋದು, ಅಥವಾ ನೀವು ಹೇಗೆಲ್ಲ ಹೇಳ್ಕೊಡ್ತಾ ಇದ್ದೀರಿ? ಹೆಚ್ಚು ಅಂಕಗಳನ್ನ ಗಳಿಸಲಿಕ್ಕೆ ಬಹುಮುಖ್ಯವಾಗಿ ಯಾವೊಂದು ಸಲಹೆಗಳನ್ನ ಕೊಡ್ತಾ ಇದ್ದೀರಿ? ಸರಿ, ಇಂಗ್ಲೀಷು ನೀವು ಮೊದಲಿಗೆ ಹೇಳಿದ್ರಿ, ತುಂಬ ಮಕ್ಕಳಿಗೆ ಇದು ಕಠಿಣ ಅನಿಸುತ್ತೆ, ಮತ್ತೆ ಗ್ರಾಮರ್ ಇದೆ ಅನ್ನುವಂಥದ್ದು. ಆದರೆ ಇಂಗ್ಲೀಷು ಖಂಡಿತ ಕಠಿಣ ಅಲ್ಲ, ಅದರಲ್ಲಿ ಆಸಕ್ತಿ ಮಕ್ಕಳಲ್ಲಿ ಹುಟ್ಟಬೇಕು. ಯಾಕಂದರೆ ಅದು ವರ್ಲ್ಡ್ ಕಮ್ಯುನಿಕೇಶನ್ ಲ್ಯಾಂಗ್ವೇಜ್ ಅನ್ನುವಂಥದ್ದು ಅವರಲ್ಲಿ ಬಂದಾಗ ಇವತ್ತು ಇಟ್ ಈಸ್ ನಾಟ್ ಎ ನ್ಯಾಷನಲ್ ಲ್ಯಾಂಗ್ವೇಜ್, ಇಟ್ಸ್ ಎ ವರ್ಲ್ಡ್ ಕಮ್ಯುನಿಕೇಶನ್ ಲ್ಯಾಂಗ್ವೇಜ್. ವಿಥೌಟ್ ಇಂಗ್ಲಿಷ್ we cannot communicate with any country or any people of the world, or in our state only, in our India country only. We cannot, if we don't know English, we cannot communicate with Tamil people. ಹೌದು. We cannot communicate with Kerala people. So English is must and should. ಆ ರೀತಿಯ ಒಂದು ಭಾವನೆ ನಮ್ಮ ಮಕ್ಕಳಲ್ಲಿ ಬಂದಾಗ ಖಂಡಿತವಾಗಿ ಅದನ್ನು ಕಲಿಬೇಕು ಎನ್ನುವಂಥದ್ದು. ಅದರ ಜೊತೆಗೆ ನಮ್ಮ ಶಿಕ್ಷಕರ ಒಂದು ಕರ್ತವ್ಯ ಏನಿದೆ, ಇಂಗ್ಲಿಷ್ ಸಾಹಿತ್ಯ ಜಗತ್ತಿನ ಅತ್ಯಂತ ಶ್ರೇಷ್ಠ ಸಾಹಿತ್ಯ. ಅದರಲ್ಲಿ ಇರುವಂತಹ ವರ್ಡ್ಸ್ವರ್ತ್, ಶೇಕ್ಸ್ಪಿಯರ್, ಎಷ್ಟು ಗ್ರೇಟ್ ಪೋಯೆಟ್ಸ್ ಅಂದ್ರೆ ಅವರದ್ದನ್ನು ಓದುವಾಗ, ಶೇಕ್ಸ್ಪಿಯರ್ ಅನ್ನು ಓದುವಾಗ ಆ ಶಬ್ದಗಳನ್ನ ನಮ್ಗೆ ಆ ಯೂಸೇಜ್ ಅನ್ನು ನಾವು ಯಾವ ರೀತಿಯಲ್ಲಿ ಅರ್ಥೈಸಿ ಮಕ್ಕಳಿಗೆ ಕಲಿಸಬೇಕು ಅನ್ನುವ ಸಮಸ್ಯೆ ಶಿಕ್ಷಕರಿಗೆ ಆಗುತ್ತೆ. ಅಂತಹ ಒಂದು ಇನ್ನೂ ಅಷ್ಟು ಟಫ್ ಅನ್ನೋದು ಶಿಕ್ಷಕರಿಗೂ ಸಹ ಇದೆ. ಯಾಕಂದ್ರೆ ಆ ಗ್ರೇಟ್ನೆಸ್ ಇದೆಯಲ್ಲ, ಆ ಸಾಹಿತ್ಯದ, ಇಂಗ್ಲಿಷ್ ಸಾಹಿತ್ಯದ ಒಂದು ಗ್ರೇಟ್ನೆಸ್ ಇದೆಯಲ್ಲ, ಅಷ್ಟು ಸುಲಭ ಅಲ್ಲ. ನೋಡಿ, ಶೇಕ್ಸ್ಪಿಯರ್ ಬಂದ್ರೆ ಆತ ಓಲ್ಡ್ ಇಂಗ್ಲಿಷ್ ಉಪಯೋಗಿಸ್ತಾನೆ. ದೋ ಅಂತಾನೆ. ದೋ ಅಂದ್ರೆ ಯು ಅಂತ ಅರ್ಥ, THOU, ದೋ, TYOU. So differences, and though, thee, and before these words, old English, and seest, mayest, mayest, seest, these usage of words or old English ಅಂತ ಏನು ಹೇಳ್ತೇವಲ್ಲ, ಅದು ಫಸ್ಟ್ ಲ್ಯಾಂಗ್ವೇಜ್ ಓದುವಂತ ವಿದ್ಯಾರ್ಥಿಗಳು. ಇದು ಶಿಕ್ಷಕರಿಗೆ ಟಫ್ ಇದೆ ಅನ್ನೋವಾಗ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಇಂಗ್ಲಿಷ್ ಅನ್ನೋದು ಇನ್ನೂ ಸಹ ಟಫ್ ಆಗಿ ಉಳಿದಿದ್ಯಾ? ಖಂಡಿತ ಇಲ್ಲ. ನಿಮ್ಮ ಒಂದು ಅಬ್ಸರ್ವೇಷನ್ ಗೆ ಬಂದಾಗ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಹೇಗೆ ಸುಧಾರಣೆ ಆಗಿದೆ? ಖಂಡಿತ ಸುಧಾರಣೆ ಆಗಿದೆ. ಕಳೆದ ವರ್ಷ ನಮ್ಮ ಜ್ಞಾನಶ್ರೀ ಇಂಗ್ಲಿಷ್ ಶಾಲೆ ಇಂಗ್ಲಿಷ್ ನಲ್ಲಿ 125ಕ್ಕೆ 122 ಅಂಕಗಳನ್ನ ಗಳಿಸಿ ಸ್ಟೇಟ್ ಲೆವೆಲ್ ಅಲ್ಲಿ ರ್ಯಾಂಕ್ ನಲ್ಲಿ ಇದ್ದಾರೆ ನಮ್ಮ ವಿದ್ಯಾರ್ಥಿಗಳು. ಎಲ್ಲ ಮಕ್ಕಳು ಕೂಡ 116 ಮೇಲ್ಗಡೆನೆ ಇದ್ದಾರೆ, 125 ಅಂಕ. ಇದು ಫಸ್ಟ್ ಲ್ಯಾಂಗ್ವೇಜ್ ಆಗಿರೋದ್ರಿಂದ. ಇದು ಇಂಗ್ಲಿಷ್ ಮೀಡಿಯಂ ಶಾಲೆಗಳಲ್ಲಿ ಇಂಗ್ಲಿಷ್ ಫಸ್ಟ್ ಲ್ಯಾಂಗ್ವೇಜ್ ಆಗಿರುತ್ತೆ. ಅಲ್ಲ, ಎಲ್ಲಾ ಸ್ಕೂಲಲ್ಲಿ ಯಾಕಂದ್ರೆ ವಿಡಿಯೋ ನೋಡಿದವರು ಕನ್ನಡ ಮೀಡಿಯಂ ಅಂತ ತಿಳ್ಕೊಂಡು ಕನ್ನಡ 125 ಅಂಕಕ್ಕೆ ತಿಳ್ಕೊಂಡಿರ್ತಾರೆ. ಅಲ್ಲ, ಇದು ಕನ್ನಡ ಪ್ರಥಮ ಭಾಷೆ ತಗೊಳ್ಳಿ, ಇದು ಇಂಗ್ಲಿಷ್ ಅನ್ನ ಪ್ರಥಮ ಭಾಷೆಯನ್ನಾಗಿ ಆಯ್ಕೆ ಮಾಡಿಕೊಂಡಂತ. ಹೌದು, ಇಂಗ್ಲಿಷ್ ಅಲ್ಲಿ ಪ್ರಥಮ ಭಾಷೆ ಆಗಿರುತ್ತೆ. ಅಲ್ಲಿ ಪ್ರಥಮ ಭಾಷೆಗೆ 125 ಅಂಕಗಳಿಗೆ ಪರೀಕ್ಷೆ ಇರುತ್ತೆ. ಆದ್ರಿಂದ 122 ಅಂಕಗಳನ್ನ ಅತಿ ಹೆಚ್ಚು ಹೈಯೆಸ್ಟ್ ತಗೊಂಡು ಮೇಡಮ್ ಹೇಳ್ತಿರೋದು. ಹೇಳಿ ಮೇಡಮ್. ಅದಕ್ಕೆ ಆ ಒಂದು ಅಷ್ಟು ಕಠಿಣತೆಯಾಗಿ ಉಳಿದಿಲ್ಲ ಮಕ್ಕಳಲ್ಲಿ ಅನ್ನುವಂತ ಒಂದು ಖಂಡಿತವಾಗಿಯೂ ಹೇಳ್ಬಹುದು. ಅಷ್ಟು ವಿದ್ಯಾರ್ಥಿಗಳು ಕೂಡ ಯಾರೂ ಕೂಡ 115 ಕೆಳಗೆ ಯಾರೂ ತಗೊಂಡಿಲ್ಲ. ಮತ್ತೆ ಎಲ್ಲರೂ ಕೂಡ 90 ಅಬೌವ್ ಇದ್ದಾರೆ ರೈಟಿಂಗ್ ನಲ್ಲಿ, 100ಕ್ಕೆ. ಹೇಗೆ ಸಾಧ್ಯ ಆಯ್ತು, ಸಾಧ್ಯ ಆಗುತ್ತೆ ಅಂದ್ರೆ ಭಯ ಬಿಡೋದು ಹೇಗೆ ಮೇಡಮ್? ಖಂಡಿತ ನಾನು ನನ್ನ ಅನುಭವಗಳಲ್ಲಿ, ಇಂಗ್ಲಿಷ್ ಬೋಧನೆಯ ಅನುಭವದಲ್ಲಿ ಮಕ್ಕಳಿಗೆ ಅಷ್ಟು ಕಷ್ಟ ಅನಿಸ್ಲಿಲ್ಲ. ಯಾಕೆಂದ್ರೆ ಅವ್ರ ಆಸಕ್ತಿಯನ್ನ ತೋರಿಸ್ತಾರೆ, ಆಸಕ್ತಿಯನ್ನು ಹುಟ್ಟಿಸಬೇಕು. ಶೇಕ್ಸ್ಪಿಯರ್ ಹೌ ಗ್ರೇಟ್ ಹಿ ಈಸ್, ಅವರ ಬಗ್ಗೆ, ಅವರ ಆ
ಪೋಯಮ್ ಅನ್ನ ನಾವು ಎಕ್ಸ್ಪ್ಲೇನ್ ಮಾಡುವಾಗ ನಮ್ಮ ಸರಳೀಕೃತವಾದ ಇಂಗ್ಲಿಷ್ ನಲ್ಲಿ ಅವರಿಗೆ ಇದನ್ನ ಆತ ಡೆತ್ ಅಂಡ್ ಲವ್ ಇದ್ರ ಬಗ್ಗೆ ಮಾತಾಡ್ತಾನೆ. ಅವ ಮಕ್ಕಳಿಗೆ ಇಂಟ್ರೆಸ್ಟ್ ಬರುತ್ತೆ. ಪೋಯೆಟ್ ಈಸ್ ಟಾಕಿಂಗ್ ಅಬೌಟ್ ಡೆತ್ ಅಂಡ್ ಲವ್, ವಾಟ್ ಇಟ್ ಈಸ್, ಇಟ್ಸ್ ಎಂಟೈರ್ಲಿ ಡಿಫರೆಂಟ್ ಫ್ರಮ್ ಅವರ್ ಕನ್ನಡ ಅಥವಾ ವಾಟ್ ಎವರ್ ಅದರ್ poetry. So definitely children will feel. So it is teachers' responsibility to create interest in English. That also, it's an opportunity for the children to learn Wordsworth, such a great poet, William Blake, Wordsworth, Milton, all these poets, almost all in first language English, almost all English poets and American poets. Only 1 or 2 lessons are Indian English poets. Toru Dutt and one more Rabindranath Tagore, Manmohan Singh. Only they are Indian writers, Indian English writers. And ಪರೀಕ್ಷೆನಲ್ಲಿ ಈ ರೀತಿ ಆಥರ್ಗಳ ಬಗ್ಗೆ ಎಲ್ಲ ಹೆಚ್ಚು ಬರುತ್ತಾ? ಆಥರ್ಸ್ ಗಳೇ ಬರಲ್ಲ, ಆಥರ್ಗಳ ಆರ್ಸಿ ಅಂತ ಬರುತ್ತೆ ಫಸ್ಟ್ ಲ್ಯಾಂಗ್ವೇಜ್ ಅಲ್ಲಿ. ಆದ್ರೆ ಆಥರ್ ಹೆಸರನ್ನ ಅವ್ರು ನೆನ್ಪಿಟ್ಕೊಳ್ಬೇಕಾಗತ್ತೆ. ದಿಸ್ ಸೆಂಟೆನ್ಸ್ ಇಸ್ ಟೇಕನ್ ಫ್ರಮ್ ದ ಪೋಯಮ್ಸ್ ಸಾನೆಟ್ ರಿಟನ್ ಬೈ ಶೇಕ್ಸ್ಪಿಯರ್. ಇಷ್ಟನ್ನು ನೆನ್ಪಿಡ್ಬೇಕು. ಆದ್ರೆ ಆ ಪೋಯಂ ಬಗ್ಗೆ ಆಸಕ್ತಿ ಮೂಡಿಸುವಾಗ ಶೇಕ್ಸ್ಪಿಯರ್ ಏನು ಅನ್ನೋದನ್ನ ಮಕ್ಕಳಿಗೆ ತಿಳಿಸಿಕೊಡಬೇಕಾದ ಅಗತ್ಯ ಇರುತ್ತೆ. ಇನ್ನು ಹೆಚ್ಚು ಅಂಕಗಳನ್ನ ಗಳಿಸುವ ಒಂದು ವಿಷಯದಲ್ಲಿ ಅಂಕಗಳನ್ನ ಗಳಿಸಬೇಕು ಅಂತಂದ್ರೆ ವಿದ್ಯಾರ್ಥಿಗಳು ಲೆಟರ್ ರೈಟಿಂಗು, ಎಸ್ಸೆ ರೈಟಿಂಗ್, ಪ್ರಿಸೈಸ್ ರೈಟಿಂಗ್, ಹಾಗೇನೆ ರಿಪೋರ್ಟೆಡ್ ಸ್ಪೀಚ್, ಹಾಗೇನೆ ಪ್ಯಾಸಿವ್ ವಾಯ್ಸ್, ಈ ಒಂದು ಅಂಶಗಳಲ್ಲಿ, ಈ ಒಂದು ವಿಭಾಗಗಳಲ್ಲಿ ಹೇಗೆಲ್ಲ ಒಂದು ಜಾಗರೂಕರಾಗಿ ಉತ್ತರವನ್ನ ನೀಡಬೇಕು? ಎಸ್, ಈಗ ಮುಖ್ಯವಾಗಿ ನಮ್ಗೆ 10ನೇ ತರಗತಿಗೆ ನಾವು SLC ಗೆ ಅವರನ್ನ ಯಾವುದೇ ರೀತಿಯಲ್ಲಿ ಪರೀಕ್ಷೆಗೆ ತಯಾರಿ ಮಾಡ್ಬೇಕೇ ವಿನ ಅವರು 18 ಮಾರ್ಚ್ ಎಕ್ಸಾಮ್ ಹಾಲಿಗೆ ಹೋಗಿ ಪೇಪರ್ ಅನ್ನ ನೋಡಿದಾಗ ಅದು ಸುಲಭ ಅನಿಸ್ಬೇಕು ಅವರಿಗೆ. ಇದು ನಾನು ಕಲ್ತಿದ್ದೇನೆ, ಇದು ನನಗೆ ಬರುತ್ತೆ ಅನ್ನುವ ತುಂಬಾ ಸಂತೋಷದಿಂದ ಅವರು ಪೇಪರ್ ಬರೀಬೇಕು. ಆ ರೀತಿಯಲ್ಲಿ ಮಾಡುವಂತ ಜವಾಬ್ದಾರಿ ಈಗ 3 ತಿಂಗಳಲ್ಲಿ ನಮ್ಮ ಮೇಲಿದೆ. ಅದು ನೀವು ಹೇಳಿದ ಹಾಗೆ ಗ್ರಾಮರ್ ಅಲ್ಲಿ ಫಸ್ಟ್ ಲ್ಯಾಂಗ್ವೇಜ್ ಆಗಿರೋದ್ರಿಂದ 20 ಕಾನ್ಸೆಪ್ಟ್ ಇವೆ. ಗ್ರಾಮರ್ ವಿದ್ಯಾರ್ಥಿಗಳು ಸುಲಭ ಮಾಡಬಹುದು. ಈ ಗ್ರಾಮರ್ ಅನ್ನೇ ಸುಲಭ ಮಾಡಬಹುದು. ಈಗ ನೀವ್ ಹೇಳಿದ್ರಿ ಪ್ರಿಪೋಸಿಷನ್ಸ್ ಎಷ್ಟಿವೆ? ಒಂದು 10 ಪ್ರಿಪೋಸಿಷನ್ಸ್, ಕಂಜಂಕ್ಷನ್ ಪಾರ್ಟ್ ಆಫ್ ಸ್ಪೀಚ್ ಅಲ್ಲಿ ಬರುತ್ತೆ. ಅದನ್ನ ಅವ್ರು ಕಲ್ತು ಬಂದಿರ್ತಾರೆ. ಅದನ್ನ ಅದೇ ರೀತಿಯಲ್ಲಿ ಬರುವಂತಹ ಹಲವಾರು ಸೆಂಟೆನ್ಸ್ ಗಳನ್ನ ಬೇರೆ ಬೇರೆ ಕ್ವಶನ್ ಪೇಪರ್ ಗಳಿಂದ ಮಾಡಿ ವರ್ಕ್ ಮಾಡಿಸ್ಬೇಕು. ಅವ್ರ ಹತ್ರ ಗ್ರಾಮರ್ ಅನ್ನ ವರ್ಕ್ ಶೀಟ್ ಮಾಡಿಸ್ಬೇಕು. ಅವರನ್ನ ಕರೆದು ಕಾನ್ವರ್ಸೇಷನ್ ಕ್ಲಾಸ್ ಅಲ್ಲಿ ಗ್ರಾಮರ್ ವರ್ಕ್ ಶೀಟ್ ನೀಡಬೇಕು. ಪ್ರಿಪೋಸಿಷನ್ ಇರಬಹುದು, ಕಂಜಂಕ್ಷನ್ ಇರಬಹುದು, ವರ್ಬ್ ಫಾರ್ಮ್ ಇರಬಹುದು, ಆಮೇಲೆ ಫ್ರೇಸಲ್ ವರ್ಬ್, ಹೌ ಟು ಯೂಸ್ ಫ್ರೇಸಲ್ ವರ್ಬ್ ಇರಬಹುದು, ಅಂಡ್ ಕ್ವಶನ್ ಟ್ಯಾಗ್ ಇರಬಹುದು, ಆರ್ಟಿಕಲ್ಸ್ ಯೂಸೇಜ್ ಇರಬಹುದು. ಅದಕ್ಕೆ ನಾವು ಈಗ ಆ ಕಾನ್ಸೆಪ್ಟ್ 20 ಕಾನ್ಸೆಪ್ಟ್ ಏನ್ ಗ್ರಾಮರ್ ಇದೆ ಅದನ್ನ ಖಂಡಿತ ಈಗ ನಿಜವಾಗಿ ನೀವು ಕೇಳಿದ 20 ಅಂಕಗಳಿಗೆ 20 ಅಂಕಗಳಿಗೆ ಬರೋದಿಲ್ಲ, ಇಲ್ಲ 33 ಅಂಕಗಳಿಗೆ ಗ್ರಾಮರು. ಆದ್ರೆ 16 ಮಾರ್ಕ್ಸ್ ರಿಪೋರ್ಟೆಡ್ ಸ್ಪೀಚ್, ಟ್ರಾನ್ಸ್ಫಾರ್ಮೇಶನ್ ಆಫ್ ಸೆಂಟೆನ್ಸಸ್, ಆಕ್ಟಿವ್ ವಾಯ್ಸ್, ಪ್ಯಾಸಿವ್ ವಾಯ್ಸ್, ಕಂಪೇರ್ ಟು ಡಿಗ್ರಿ ಆಫ್ ಕಂಪ್ಯಾರಿಸನ್, ಸಿಂಪಲ್ ಸೆಂಟೆನ್ಸ್, ಕಂಪೌಂಡ್ ಸೆಂಟೆನ್ಸ್ ಅಂಡ್ ಕಾಂಪ್ಲೆಕ್ಸ್ ಸೆಂಟೆನ್ಸ್, and articles, question tag, preposition, conjunction, phrasal verb, and figure of speech. See, all the concept ಅನ್ನ ಟೀಚರ್ ಈಗ ನಮ್ಮ ಮುಂದೆ ಇರೋ ಟಾಸ್ಕ್ ಏನಂದ್ರೆ ಗ್ರಾಮರ್ ಅಲ್ಲಿ 1 ಮಾರ್ಕ್ಸ್ ಮಗು ಕಳ್ಕೊಳ್ಬಾರ್ದು. ಅದಕ್ಕಂದ್ರೆ ಆ ಕಾನ್ಸೆಪ್ಟ್ ಅನ್ನ ಮೊದ್ಲು ಅವ್ರು ಕಲ್ತು ಬಂದಿರ್ತಾರೆ. ಅವ್ರು ಈಗ ಹೊಸದಾಗಿ 10th ಅಲ್ಲಿ ಕಲಿಯಲ್ಲ. ಅವರು ಯಾವಾಗ ಇಂಗ್ಲಿಷ್ ಕಲಿಯೋಕ್ ಪ್ರಾರಂಭ ಮಾಡ್ತಾರೋ ಆವಾಗಲಿಂದಲೂ ಆ ಕಾನ್ಸೆಪ್ಟ್ ಅನ್ನ ಅವ್ರು ಕಲಿತಾ ಇರ್ತಾರೆ. ಆದ್ರೆ ಇಲ್ಲಿ ಅವ್ರ ಪರೀಕ್ಷೆಗೆ ಅವರನ್ನ ನಾವು ಟ್ರೈನ್ ಮಾಡ್ಬೇಕು. ಅದು ಟೆಕ್ಸ್ಟ್ ಬುಕ್ ನಲ್ಲಿ ಇರೋದಿಲ್ಲ. ಗ್ರಾಮರ್ ಸೆಂಟೆನ್ಸ್ ಗಳಾದ್ರೆ ಹೆಚ್ಚು ಅಂಕಗಳನ್ನ ಗಳಿಸುವಂತಹ ಪಾರ್ಟ್ ಯಾವುದು? ಇಂಗ್ಲಿಷ್ ಪೇಪರ್. ಇಂಗ್ಲಿಷ್ ನಲ್ಲಿ ಲೆಟರ್ ರೈಟಿಂಗ್ ನಲ್ಲಿ ಔಟ್ ಆಫ್ ಔಟ್ ತೆಗಿಬಹುದು. ಎಸ್ಸೆ ನಲ್ಲಿ ಅಷ್ಟು ಸುಲಭ ಸಾಧ್ಯ. ಯಾಕಂದ್ರೆ ಯಾವ ಕ್ವಶನ್ ಕೇಳ್ತಾರೆ ಅಂತ, ಯಾವ ಎಸ್ಸೆ ಟಾಪಿಕ್ ಕೇಳ್ತಾರೆ. ಆದ್ರೆ ಆ ಟಾಪಿಕ್ ಗಳಲ್ಲಿ ನಾವು ಅವರಿಗೆ ಈಗ ಪ್ರೆಸೆಂಟ್ ಏನ್ ನಡೀತಾ ಇದೆ ಆ ಕಾನ್ಸೆಪ್ಟ್, ಟಾಪಿಕ್ ಇಂಗ್ಲಿಷ್ ಕ್ವಶನ್ ಪೇಪರ್ ನಲ್ಲಿ ಈ ಎಸ್ಸೆ ಟಾಪಿಕ್ ನ ಈ ಕಾಂಪಿಟೇಟಿವ್ ಎಕ್ಸಾಮ್ ಕೇಳ್ತಾರಲ್ಲ, ಪ್ರೆಸೆಂಟ್ ಕರೆಂಟ್ ಅಫೇರ್ಸ್ ಆ ರೀತಿ ಕೇಳ್ತಾರ ಅಥವಾ ಅವರ ಲೆಸನ್ ಒಳಗೆ ಬರುವಂತದ್ದು ಕೇಳ್ತಾರೆ. ಓಲ್ಡ್ ಹೋಮೇಜ್ ಆರ್
ಎಸೆನ್ಷಿಯಲ್ ಆರ್ ನಾಟ್ ಎಸೆನ್ಷಿಯಲ್, ಆ ಪಾಠ ಅದಕ್ಕೆ ಸಂಬಂಧಪಟ್ಟ ಲೆಸನ್ ಇದೆ. ಅದು ತಾಯಿ ತಂದೆ ಇಂಗ್ಲಿಷ್ ನ ಸುಲಭವಾಗಿ ಬರೆಯುವಂತವ್ರು ಮಾತಾಡೋಂತವ್ರು ಆರಾಮ್ಸೆ ಈ ಒಂದು ಎಸ್ಸೆ ಟಾಪಿಕ್ ನ ಖಂಡಿತ ಬರೀಬಹುದು. ಅವ್ರ ಜೊತೆಗೆ ಏನು ನಮ್ಮ ಕಾನ್ವರ್ಸೇಷನ್, ಹೌದು, ಚರ್ಚೆ, ನಾವು ಮಕ್ಕಳ ಜೊತೆ ಮಾಡುವ ಚರ್ಚೆ, ಒಂದು ಟಾಪಿಕ್ ಇಟ್ಕೊಂಡು ಪೊಲ್ಯೂಷನ್ ಬಗ್ಗೆ ಮಾತಾಡಬಹುದು, ಸೈನ್ಸ್ ಅಂಡ್ ಟೆಕ್ನಾಲಜಿಕಲ್ ಡೆವಲಪ್ಮೆಂಟ್, ಅಡ್ವಾಂಟೇಜಸ್ ಅಂಡ್ ಡಿಸ್ಅಡ್ವಾಂಟೇಜಸ್ ಆಫ್ ಮಾಸ್ ಮೀಡಿಯಾ, ಇದು ಎವ್ರಿಥಿಂಗ್, ಅಂಡ್ ಎಫೆಕ್ಟ್ ಆಫ್ ಸೆಲ್ ಫೋನ್ಸ್, ನ್ಯೂಸ್ ಪೇಪರ್ ಇಂಪಾರ್ಟೆನ್ಸ್, ಎವ್ರಿಥಿಂಗ್ ಸಮ್ ಟಾಪಿಕ್ಸ್. ನಮ್ ಕ್ವಶನ್ ಪೇಪರ್ ಸಿಗುತ್ತೆ, ಮಾಡೆಲ್ ಪೇಪರ್ ಅನ್ನ KSE ಇವರು ಬಿಟ್ಟಿರ್ತಾರೆ, ಅದನ್ನ ನಾವು ಹಿಡ್ಕೊಂಡು ಆ ಟಾಪಿಕ್ಗಳು ಜೊತೆಗೆ AI, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ, ಇಂಥ ಕ್ವಶನ್ಸ್, ಇಂಥ ಟಾಪಿಕ್ ನ ಮಕ್ಕಳನ್ನ ಸುತ್ತಲೂ ಕುಂಡಿಸ್ಕೊಂಡು ಅವ್ರ ಜೊತೆಗೆ ಡಿಸ್ಕಸ್ ಮಾಡ್ಬೇಕು. ಡಿಸ್ಕಸ್ ಮಾಡಿ ಅವರಲ್ಲಿ ನಾಲೆಜ್ ಅನ್ನ ಹೆಚ್ಚಿಸಿದಾಗ ಎಸ್ಸೆಯಲ್ಲಿ ಖಂಡಿತವಾಗೂ ಒಂದಲ್ಲ ಒಂದು ಟಾಪಿಕ್ ಬಂದೇ ಬರುತ್ತೆ. ದೇ ಕ್ಯಾನ್ ರೈಟ್ 20 ಸೆಂಟೆನ್ಸ್ ಗಿಂತ ಹೆಚ್ಚಿಗೆ ಅವರು ಬರೀಬಾರ್ದು ಅನ್ನೋದನ್ನು ಹೇಳ್ಕೊಡ್ಬೇಕು. ಹೇಗೆ ಪ್ರಾರಂಭ ಮಾಡ್ಬೇಕು, ಹೇಗೆ ಅದನ್ನ ಎಂಡ್ ಮಾಡ್ಬೇಕು. ನೋಡಿ ವಿದ್ಯಾರ್ಥಿಗಳಿಗೆ ಎಸ್ಸೆ ಬರೀಬೇಕಾದ್ರೆ 20 ಸೆಂಟೆನ್ಸ್, ಕನಿಷ್ಠ 18ರಿಂದ 20 ಸೆಂಟೆನ್ಸ್ ಬರೀಬೇಕು. ಅದಕ್ಕಿಂತ ಹೆಚ್ಚಾಗೂ ಹೋಗ್ಬೇಡಿ. ಹೌದು, ಹಾಗೇನೆ 17ಕ್ಕಿಂತ 16, 15ಕ್ಕಿಂತ ಕಡಿಮೆನೂ ಮಾಡಬಾರ್ದು. ಟಾಪಿಕ್ ಬರೀಬೇಕಾದ್ರೆ ನೀವು ಮಾಡಿ ಆ ವಿಷಯದ ಬಗ್ಗೆ ಯೋಚನೆ ಮಾಡಿ. ಅಡ್ವಾಂಟೇಜಸ್ ಆಫ್ ಮಾಸ್ ಮೀಡಿಯಾ, ಏನ್ ಅಡ್ವಾಂಟೇಜಸ್ ಇದೆ ಮಾಸ್ ಮೀಡಿಯಾ ಮೂಲಕ? ಎಲ್ಲವೂ ಇದೆ ಮಾಸ್ ಮೀಡಿಯಾ. ಇಂಟರ್ನೆಟ್ ಬೇಕು, ಇವತ್ತು ಮೊಬೈಲ್ಸ್ ಬೇಕು, ನಮ್ಗೆ ವೈಫೈ ಎಲ್ಲದೂ ಬೇಕು. ಆದ್ರೆ ಡಿಸ್ಅಡ್ವಾಂಟೇಜಸ್ ಇದೆ. ಅದರಿಂದ ನೀವು ಸ್ಟೂಡೆಂಟ್ಸ್ ಮೇಲೆ ತುಂಬಾ ಪರಿಣಾಮ ಬೀರುತ್ತೆ. ಇಂಟರ್ನೆಟ್ ಅನ್ನು ಒಳ್ಳೆದಕ್ಕೆ ಉಪಯೋಗಿಸಲ್ಲ, ಗೇಮು, ಸ್ಪೋರ್ಟ್ಸ್, ಅದಕ್ಕೆಲ್ಲ ನಾಲೆಜ್ ತಿಳ್ಕೊಳ್ಳೋದಕ್ಕೆ ಉಪಯೋಗಿಸಬೇಕು.